ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕ್ರಿಯೇಚರ್ ಕಮಾಂಡೋ ಸೀರೀಸ್ನ ಎಪಿಸೋಡ್ 6 ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಇದಕ್ಕೂ ಮುಂಚೆ ಬಂದಿರೋ ಎಪಿಸೋಡ್ಗಳ ಕಥೆಯನ್ನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀವಿ, ನೀವು ಹೋಗಿ ಕತೆ ತಿಳ್ಕೊಂಡು ಬರ್ಬೋದು. ಇನ್ನು ಕಳೆದ ಎಪಿಸೋಡ್ನಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಪೊಕಾಲಿಸ್ತಾನ್ಗೆ ಹೋಗಿರುವಂಥ ಕ್ರಿಯೇಚರ್ ಕಮಾಂಡೋಸ್ ಟೀಮು ಮತ್ತು ಇವರ ಪ್ಲ್ಯಾನು ಇದನ್ನೆಲ್ಲ ತಿಳ್ಕೊಂಡಿರೋಂಥ ಇಲಿಯಾನ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ಲು. ಏನೋ ಅಲ್ಪ ಸ್ವಲ್ಪ ಜನನ ಹೊಡೆದಾಕ್ಬಿಟ್ಟು ಅವರು ತಪ್ಪಿಸ್ಕೊಂಡು ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿ ದಿಕ್ಕಾಪಾಲಾಗಿ ಸುತ್ತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕ್ಲೈಫೇಸ್ ಕೈಯಲ್ಲಿ ಸಿಕ್ಕಾಪಟ್ಟೆ ಒದೆ ತಿಂದು ಸಾಯುವಂತ ಅಂತನ ತಲುಪಿರ್ತಾನೆ ರಿಕ್ ಫ್ಲಾಗು. ಅವನನ್ನ ಹಾಸ್ಪಿಟ್ಲ್ ಮುಂದೆ ತಂದಾಕಿ ಅವನು ಎಸ್ಕೇಪ್ ಆಗಿರ್ತಾನೆ. ಆ್ಯಂಡ್ ಇದನ್ನು ನೋಡಿರೋಂಥ ಒಬ್ಳು ನರ್ಸು ಅಮ್ಯಾಂಡಾ ವಾಲರ್ ಬಂದು ಅವ್ನಿಗೆ ಏನಾಗಿದೆ, ಅವನು ಇಲ್ಲಿ ಕರ್ಕೊಂಬಂದಿದ್ದು ಯಾರು ಅಂತಂತೇಳಿ ವಿಚಾರಿಸಿದಾಗ ಈ ಸುರಸುಂದರಾಂಗನ ವರ್ಣನೆ ಮಾಡಿರ್ತಾಳೆ. ಒಂದು 7 ಅಡಿ ಎತ್ತರ ಇರುವಂಥ ಹಸಿರು ಕಲರ್ ಮನುಷ್ಯ, ಅದರಲ್ಲೂ ತಲೆ ಮೇಲೆ 2 ಬೋಲ್ಟ್ಗಳಿದ್ದು ಅವ್ನು ತಂದ್ಬಿಟ್ಟು ಇವನ್ನ ಆಸ್ಪತ್ರೆ ಮುಂದೆ ಹಾಕೋದ ಅಂತಂತೇಳಿ. ಇದರಿಂದ ಅಮ್ಯಾಂಡಾ ವಾಲರ್ ಏನು ಅನ್ಕೊಂಡಿರ್ತಾಳೆ ಅಂತಂತೇಳಿದ್ರೆ, ಅವನೇ ರಿಕ್ ಫ್ಲಾಗ್ಗೆ ಹೊಡೆದ್ಬಿಟ್ಟು ನಾವು ಮಾಡಿರೋ ಪ್ಲ್ಯಾನನ್ನೆಲ್ಲ ತಿಳ್ಕೊಂಡಿರ್ತಾನೆ. ಈಗ ಅವನು ಬ್ರೈಡ್ಗೋಸ್ಕರ ಪೊಕಾಲಿಸ್ತಾನ್ಗೆ ಹೊರಡ್ತಾನೆ. ಅವನೇನಾದರೂ ಪೊಕಾಲಿಸ್ತಾನ್ಗೆ ಹೊರಟ ಅಂತಂತೇಳಿದ್ರೆ ಇರೋ ಬರೋ ಕೆಲಸ ಎಲ್ಲ ಕೆಟ್ಟೋಗುತ್ತೆ ಅಂತಂತೇಳಿ ಎಲ್ಲ ಏರ್ಪೋರ್ಟ್ಸ್ಗಳನ್ನು ಕೂಡ ಕ್ಲೋಸ್ ಮಾಡಿಸ್ಬಿಡ್ತಾಳೆ. ಆದರೆ ಅಣ್ಣ ಆಲ್ರೆಡಿ ಇಬ್ಬರು ಫ್ರೆಂಡ್ಸ್ಗಳು ಪ್ರೈವೇಟ್ ಜೆಟ್ನಲ್ಲಿ ಪೊಕಾಲಿಸ್ತಾನ್ಗೆ ಹೊರಟಿರ್ತಾರೆ. ಅವರನ್ನು ಕೊಲೆ ಮಾಡಿ ಅಲ್ಲಿರೋ ಪೈಲಟನ್ನು ಎದುರಿಸಿ ಆಲ್ರೆಡಿ ಪೊಕಾಲಿಸ್ತಾನ್ಗೆ ಹಾರಿರ್ತಾನೆ. ಇನ್ನೊಂದು ಕಡೆ ಪೊಕಾಲಿಸ್ತಾನದಲ್ಲಿ ಸೆರ್ಗಿ ಮತ್ತೆ ಇಲಿಯಾನ ಮಾತಾಡ್ಕೊಳ್ತಾ ಇರ್ತಾರೆ. ಸೆರ್ಗಿ ಪ್ರಕಾರ ಕ್ರಿಯೇಚರ್ ಕಮಾಂಡೋಸ್ ಟೀಮು ಅವ್ರ ಫ್ರೆಂಡ್ಸೇ, ಬಟ್ ಅವ್ರಿಗೆ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ, ಅದನ್ನು ತಿಳ್ಕೊಳ್ಬೇಕು ಅಂತ. ಆದರೆ ಇಲಿಯಾನ ಮಾತ್ರ ರಿಕ್ ಫ್ಲಾಗಿಂದ ಅರ್ಧಂಬರ್ಧ ಸತ್ಯ ತಿಳ್ಕೊಂಡು ಅವರು ಸೆರ್ಸಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ಅವ್ರ ಗೌರ್ಮೆಂಟ್ ಅವ್ರನ್ನ ಮಿಸ್ಲೀಡ್ ಮಾಡ್ತಾ ಇದೆ, ಅವ್ರನ್ನ ಬಿಡಬೇಡಿ, ಹುಡುಕಿ ಹೊಡೀರಿ, ಇದರಿಂದ ನಾವೆಷ್ಟು ಸ್ಟ್ರಾಂಗ್ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ದೇಶದ ಜನಕ್ಕೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಅವಳಿಗೆ ಗೊತ್ತಿಲ್ಲ, ರಿಕ್ ಫ್ಲಾಗ್ ಅದು ಹೇಳಾದ್ಮೇಲೆ ಇದ್ರ ಹಿಂದೆ ಎಲ್ಲ ಕ್ಲೈಫೇಸ್ ಥರದ ವಿಲನ್ಗಳು ಕೈವಾಡ ಇತ್ತು ಅಂತಂತೇಳಿ. ಈ ಕಡೆ ಅವನಿಗೂ ಕೂಡ ಪ್ರಜ್ಞೆ ಇಲ್ಲ, ಕೋಮಾಗಿ ಹೋಗ್ಬಿಟ್ಟಿದ್ದಾನೆ. ಅವನೇನಾದರೂ ಎಚ್ಚರಿಕೆ ಆಗಿಬಿಟ್ಟು ಅಮ್ಯಾಂಡಾ ವಾಲರ್ಗೆ ಹೇಳಿದ್ರೆ ಅವಳು ಇಮಿಡಿಯೇಟ್ಲಿ ಇದನ್ನೆಲ್ಲ ಸ್ಟಾಪ್ ಮಾಡ್ತಾಳೆ. ಬಟ್ ಈಗ ಕ್ರಿಯೇಚರ್ ಕಮಾಂಡೋ ಟೀಮನ್ನು ಹಿಡಿಯೋದಕ್ಕೆ ಇಡೀ ಸೈನ್ಯನೇ ಅವ್ರ ಹಿಂದೆ ಬಿದ್ದಿರುತ್ತೆ. ಇಡೀ ಸಿಟಿ ತುಂಬ ಅವ್ರನ್ನ ಹುಡುಕಾಡ್ತಾ ಇರುತ್ತೆ. ಆದರೆ ಇಡೀ ಒಂದು ಸೈನ್ಯನೇ ಫೇಸ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೋಸ್ಕರ ಅವರು ತಪ್ಪಿಸ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅದೇ ರೀತಿ ನಿನಾ ಮಜುಸ್ಕಿ ಮತ್ತು ಬ್ರೈಡ್ ಇಬ್ರು ಮೀಟ್ ಆಗ್ತಾರೆ. ಅಷ್ಟೊತ್ತಿಗೆ ಅವ್ರನ್ನ ಅಲ್ಲೇ ಇರೋಂಥ ಗಾಡ್ಗಳು ಅಬ್ಸರ್ವ್ ಮಾಡಿಬಿಡ್ತಾರೆ. ಅವರಿಂದ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಗೊತ್ತಾಗ್ದೇನೆ ಅಲ್ಲೇ ಹತ್ತಿರದಲ್ಲಿರೋ ಪ್ರಾಸ್ಟಿಟ್ಯೂಟ್ ಮನೆಗೆ ನುಗ್ಬಿಡ್ತಾರೆ. ಆ ಹೌಸನ್ನು ಗೈರೋ ಅನ್ನೋಳು ನಡೆಸ್ತಾ ಇರ್ತಾಳೆ. ಅವಳನ್ನ ಎದುರಿಸಿ ಇಲ್ಲಿ ನಮ್ಮನ್ನು ಕೇಳ್ಕೊಂಬಂದ್ರೆ ಸುಳ್ಳು ಹೇಳಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಚ್ಚಿಟ್ಕೊಳ್ತಾರೆ. ಅದೇ ಥರ ಆ ಸೋಲ್ಜರು ಆ ಮನೆಗೆ ನುಗ್ಗಿ ವಿಚಾರಿಸಿದಾಗ ಸೀತಿಂಗ್ ಅನ್ನೋ ಹುಡುಗಿ ನಮ್ಮ ಫ್ರೆಂಡೇ ಆಚೆ ಹೋಗಿದ್ರು, ಈಗ ವಾಪಸ್ ಬಂದರು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ. ಸರಿ ಓಕೆ ಅಂತಂತೇಳ್ಬಿಟ್ಟು ಅವರು ಹೊರಗಡೆ ಹೋದ್ಮೇಲೆ ಗೈರೋಗೂ ಬ್ರೈಡ್ಗೂ ಜಗಳ ಆಗೋಗ್ಬಿಡುತ್ತೆ. ಕಾರಣ ಏನಪ್ಪ ಅಂತಂತೇಳಿದ್ರೆ, ಗೈರೋ ಅವಳನ್ನ ಕೆಣಕ್ ಬಿಡ್ತಾಳೆ. ಇಲ್ಲಿರೋ ಹುಡುಗಿರೆಲ್ಲ ತುಂಬ ಕಷ್ಟಪಟ್ಬಿಟ್ಟು ಬದುಕ್ತಾ ಇದ್ದಾರೆ, ಆದರೆ ನೀನು ನೋಡಿದ್ರೆ ಕಷ್ಟಪಟ್ಟು ಬದುಕೋ ಹುಡುಗಿ ಥರ ಕಾಣಿಸ್ತಾ ಇಲ್ಲ, ನೀನು ಬದುಕೋದಕ್ಕೋಸ್ಕರ ಯಾರನ್ನ ಬೇಕಾದರೂ ಕೊಲ್ಲೋದಕ್ಕೆ ರೆಡಿಯಾಗಿರೋ ಥರ ಕಾಣಿಸ್ತಾ ಇದೆ ಅಂತ. ಆದರೆ ಅದೇ ಮೂಮೆಂಟ್ಗೆ ಆ ಮನೆಗೆ ಕ್ರೈಕ್ ಬ್ರದರ್ಸ್ ಅಂತೇಳಿ ಇಬ್ಬರು ಬರ್ತಾರೆ. ಅವ್ರಿಗೆ ಎಲೆಕ್ಟ್ರಿಕ್ ಬೇಸ್ಡ್ ಪವರ್ ಇರುತ್ತೆ. ಅವರು ಸೀತಿಂಗ್ ಅನ್ನೋ ಹುಡುಗಿನ, ಅಂದರೆ ಆ ಗಾಡ್ಸ್ಗಳಿಗೆ ಸುಳ್ಳು ಹೇಳ್ಬಿಟ್ಟು ಇವ್ರನ್ನ ಕಾಪಾಡಿರ್ತಾಳಲ್ಲ, ಅದೇ ಹುಡುಗಿನ ಕರ್ಕೊಂಡೋಗಿ ಅವಳಿಗೆ ಹೊಡೆದು ಹೊರಟು ಮಾಡ್ತಾ ಇರ್ತಾರೆ. ಅದಕ್ಕೆ ನಿನಾ ಮಜುಸ್ಕಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇನ್ನು ಅವರೂ ಸೂಪರ್ ಪವರ್ ಇದೆ ಅಂತ ಹೇಳ್ಬಿಟ್ಟು ಕೊಬ್ಬಿದ ಮಕ್ಕಳು ತಿರುಗಿ ಅಟ್ಯಾಕ್ ಮಾಡೋದಕ್ಕಂತೇಳಿ ನೋಡಿದಾಗ ಬ್ರೈಡ್ ಇಬ್ಬರನ್ನು ಬ್ರೂಟಲ್ ಆಗಿ ಹೊಡೆದಾಕ್ತಾಳೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿರುವಂಥ ಹೆಣ್ಮಕ್ಳು ಯಾವ ಥರ ಕಷ್ಟಪಡ್ತಾ ಇರ್ತಾರೆ ಅಂತ. ಅಷ್ಟೊತ್ತಿಗಾಗಲೇ ಆ ಏರಿಯಾದಿಂದ ಮಿಲಿಟ್ರಿಯವರು ಹೋಗಿರ್ತಾರೆ. ಹಂಗಾಗಿ ಇವರಿಬ್ರು ಮಿಕ್ಕಿದ ಟೀಮ್ ಮೆಂಬರ್ಸನ್ನು ಹುಡ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ವೀಸಲ್ಲು ತಪ್ಪಿಸ್ಕೊಂಡು ಕಾಡ್ ಕಡೆ ಹೋಗ್ಬಿಟ್ಟಿರ್ತಾನೆ. ಅಲ್ಲಿ ಅವನಿಗೆ ಕೆಲವು ನರಿಗಳು ಸಿಕ್ಬಿಡ್ತವೆ. ಅವುಗಳ ಜೊತೆನೇ ಆಟ ಆಡ್ಕೊಂಡು ಕಾಲ ಕಳೀತಾ ಇರ್ತಾನೆ. ಆದರೆ ನಿದ್ದೆ ಬಂದು ಯಾವಾಗ ಮಲ್ಕೊಳ್ತಾನೋ ಮತ್ತೆ ಆ ಪುಟ್ಟ ಹುಡುಗಿದೆ ಕನ್ಸು ಬೀಳುತ್ತೆ. ಆದರೆ ಈಗ ಆ ಪುಟ್ಟ ಹುಡುಗಿ ಜೊತೆ ಯಾವ ಥರ ಆಟ ಆಡ್ತಿರ್ತಾನೋ ಅದೇ ಥರ ಇಲಿಯಾನಾ ರೋಸ್ಟಾವಿಕ್ ಜೊತೆ ಪೊಕಾಲಿಸ್ತಾನ್ಗೆ ಬಂದಾದ್ಮೇಲೂ ಕೂಡ ಆಟ ಆಡ್ತಾ ಇರ್ತಾನೆ. ಅದನ್ನು ನಮಗೆ ಎಪಿಸೋಡ್ 1ನಲ್ಲಿ ತೋರಿಸಿದ್ದಾರೆ. ಅದೆಲ್ಲ ಇವನಿಗೆ ನೆನಪಾಗ್ಬಿಟ್ಟು ಅವಳ ಜೊತೆ ಆಟ ಆಡೋಣ ಅಂತಂತೇಳ್ಬಿಟ್ಟು ಅವನು ಕೂಡ ಅವಳ ಅರಮನೆ ಕಡೆ ಹೊರಟ್ಬಿಡ್ತಾನೆ. ಇನ್ನೊಂದು ಕಡೆ ಇದೇ ಥರ ಡಾಕ್ಟರ್ ಪಾಸ್ಪರಸ್ ಕತೆ, ಅವನು ಕೂಡ ಇದೇ ಥರ ಗಾಡ್ಸ್ಗಳಿಂದ ತಪ್ಪಿಸ್ಕೊಳ್ಬೇಕು ಅಂತಂತೇಳಿ ಒಂದು ಮನೆಗೆ ನುಗ್ಬಿಟ್ಟು ಬಚ್ಚಿಟ್ಕೊಳ್ತಾನೆ. ಆದರೆ ಆ ಮನೇಲಿರುವಂಥ ಫ್ಯಾಮಿಲಿ ಫೋಟೋಸ್ಗಳನ್ನೆಲ್ಲ ನೋಡ್ಬಿಟ್ಟು ಅವನಿಗೆ ಅವನ ಫ್ಯಾಮಿಲಿ ನೆನಪಾಗ್ತಾ ಇರುತ್ತೆ. ಅದರಲ್ಲೂ ಆ ಮನೇಲಿರೋ ಪುಟ್ಟ ಪಾಪು ಬಂದ್ಬಿಟ್ಟು ಹಸಿವಾಗ್ತದೆ ಅಂತಂತೇಳಿ ಅವನ ಹತ್ರನೇ ಊಟ ಹಾಕ್ಸ್ಕೊಂಡು ತಿನ್ನುತ್ತೆ. ಅದರಲ್ಲೂ ಆ ಪಾಪು ಅವನನ್ನು ಪ್ರಿಯಾಟಲ್ ಸ್ಕೆಲಿಟನ್ ಅಂತಂತೇಳ್ಬಿಟ್ಟು ಕರೆಯುತ್ತೆ. ಇದುವರೆಗೂ ಎಲ್ಲರೂ ಅವನೊಬ್ಬ ಮಾನ್ಸ್ಟರು, ಕ್ರಿಮಿನಲ್ಲು, ತುಂಬ ಡೇಂಜರಸ್ ಮನುಷ್ಯ ಈ ಥರನೇ ನೋಡ್ತಾ ಇರ್ತಾರೆ. ಬಟ್ ಇವನಿಗೆ ಈ ಪಾಪ ಒಂದಿದ್ದು ಕೇಳ್ಬಿಟ್ಟು ಅವ್ನು ಯಾಕೆ ಆ ಥರ ಸ್ಕೆಲಿಟನ್ ಅದ ಅಂತಂತೇಳ್ಬಿಟ್ಟು ಅವನ ಹಳೆ ಮೆಮೊರಿನೆಲ್ಲ ಒಂದ್ಸರಿ ನೆನಪು ಮಾಡ್ಕೊಳ್ತಾನೆ. ಆ್ಯಕ್ಚುಲಿ ಇವನ್ ಲೈಫ್ನಲ್ಲಿ ಏನು ನಡೆದಿರುತ್ತಪ್ಪ ಅಂತಂತೇಳಿದ್ರೆ, ಇವನೊಬ್ಬ ಬಡ ವಿಜ್ಞಾನಿ. ಕ್ಯಾನ್ಸರ್ನ ಕ್ಯೂರ್ ಮಾಡೋದಕ್ಕೆ ಒಂದು ಟ್ರೀಟ್ಮೆಂಟನ್ನು ಕಂಡುಹಿಡಿಬೇಕು ಅಂತಂತೇಳಿ ಇವನು ನ್ಯೂಕ್ಲಿಯರ್ ಎನರ್ಜಿ ಫ್ಯೂಷನನ್ನು ರೆಡಿ ಮಾಡ್ತಾ ಇರ್ತಾನೆ. ಬಟ್ ಅದಕ್ಕೆ ಬೇಕಾಗಿರೋ ದುಡ್ಡೆಲ್ಲ ಇವನ ಹತ್ರ ಹೊಂದ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಹಂಗಾಗಿ ರೂಪರ್ಟ್ ಟ್ರೋನ್ ಅನ್ನೋ ಒಬ್ಬ ಶ್ರೀಮಂತ ಇವನಿಗೆ ಫಂಡಿಂಗ್ ಮಾಡ್ತಾ ಇರ್ತಾನೆ. ಇವನು ಒಬ್ಬ ಕರಪ್ಟ್ ಪೊಲಿಟಿಷಿಯನ್ನು, ಅದೇ ಥರ ಒಬ್ಬ ಕ್ರೈಮ್ ಬಾಸ್ ಕೂಡ ಹೌದು.
ಇವನಿಗೆ ಗೌತಮ್ ಸಿಟಿನಲ್ಲಿ ತುಂಬ ದೊಡ್ಡ ಹೆಸರಿರುತ್ತೆ. ಅದೇ ಥರ ತುಂಬ ದೊಡ್ಡ ಗ್ಯಾಂಗ್ ಕೂಡ ಇರುತ್ತೆ. ಇವನು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮೇಲೆ ದುಡ್ಡು ಹಾಕಿರಲ್ಲ. ಇವನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಈ ಎಕ್ಸ್ಪೆರಿಮೆಂಟ್ ಏನಾದರೂ ಸಕ್ಸಸ್ಫುಲ್ ಆದರೆ ಇದರ ರಿಸರ್ಚ್ ಡಾಟಾ ಮತ್ತೆ ಟೆಕ್ನಾಲಜಿ ಇನ್ಫಾರ್ಮೇಷನ್ ಎಲ್ಲ ಬಿಯಾಲಿಯಾ ಅನ್ನೋ ಒಂದು ಕಂಟ್ರಿಗೆ ಮಾರ್ತೀನಿ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೊಂಡು ಬಂದಿರ್ತಾನೆ. ಆ್ಯಕ್ಚುಲಿ ಆ ದೇಶನ ರೂಲ್ ಮಾಡ್ತಿರೋರು ಫ್ಯಾಸಿಸ್ಟ್ಗಳು, ಅಂದರೆ ಒಂದು ರೀತಿ ಸರ್ವಾಧಿಕಾರಿಗಳು ಅಂತಂತಾನೆ ಅನ್ಕೊಳ್ಳಿ. ಅವ್ರ ಕೈಗೆ ನ್ಯೂಕ್ಲಿಯರ್ ಎನರ್ಜಿ ಇರೋಂಥ ಒಂದು ಪ್ರಾಜೆಕ್ಟ್ ಕೈಗೆ ಸಿಕ್ಬಿಟ್ರೆ ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೊಂಬಿಟ್ಟು ನ್ಯೂಕ್ಲಿಯರ್ ವೆಪನ್ಗಳನ್ನು ಕೂಡ ತಯಾರು ಮಾಡಿಬಿಡ್ಬೋದು. ಅದರಿಂದ ಸುತ್ತಮುತ್ತಲಿನ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಈ ವಿಚಾರ ಅಲೆಕ್ಸ್ ಹೆಂಡತಿ ಆಗಿರುವಂಥ ಪಾರ್ವನ್ಗೆ ಗೊತ್ತಾಗಿರುತ್ತೆ. ಯಾಕಂದರೆ ಅವಳು ಅದೇ ದೇಶದಿಂದ ಬಂದಿರೋದು. ಹಂಗಾಗಿ ಅಲ್ಲಿನ ಸಿಚುವೇಶನ್ ಎಲ್ಲ ಹೆಂಗೆ ಅಂತ ಅನ್ನೋದು ಗೊತ್ತು. ಹಂಗಾಗಿ ಅವಳು ಈ ಸಕ್ಸಸ್ಫುಲ್ ಆಗಿರುವಂಥ ಈ ಎಕ್ಸ್ಪೆರಿಮೆಂಟ್ ಡಾಟಾನ ಎಕ್ಸ್ಚೇಂಜ್ ಮಾಡಿ ಬೇರೊಂದು ಡಾಟಾ ಆ ಕಂಟ್ರಿ ಕೈಗೆ ಸೇರೋ ಥರ ಮಾಡಿರ್ತಾಳೆ. ಬಟ್ ಅಲ್ಲಿರೋ ಸೈಂಟಿಸ್ಟ್ಗಳೇನು ಮೂರ್ಖರ, ಅದನ್ನು ನೋಡ್ಬಿಟ್ಟು ಇದು ನ್ಯೂಕ್ಲಿಯರ್ ಎನರ್ಜಿ ಫ್ಯೂಷನ್ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು ಕಂಡಿಡಿದು ಬಿಡ್ತಾರೆ. ಇದರಿಂದ ರೂಪೌಟ್ ಮಾಡ್ಕೊಂಡಿರೋಂಥ ಬಿಸ್ನೆಸ್ ಡೀಲು ಎಕ್ಕುಟ್ಟೋಗ್ಬಿಡುತ್ತೆ. ಅವನಿಗೆ ಲಾಸ್ ಆಗುತ್ತೆ. ಅವನಿದಕ್ಕೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲೆಕ್ಸ್ನ ಹೆಂಡತಿ ಮತ್ತು ಅವನ ಪುಟ್ಟ ಮಗುನೂ ಕೂಡ ಕೊಂದಾಕಿ ಆ ಕೊಲೆನ ಅಲೆಕ್ಸ್ ಮೇಲೇ ಹಾಕ್ತಾರೆ. ಈ ಸೀನ್ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ. ಈ ಆರೋಪನ ಅವನ ಮೇಲೆ ಹಾಕಬೇಕು ಅಂತಂತೇಳಿ ಅವನ ಕೈಗೇನೆ ಅವನ ಹೆಂಡತಿ ಮಕ್ಕಳು ರಕ್ತ ಎಲ್ಲ ಬೆಳೆದ್ಬಿಟ್ಟು ಬಲವಂತವಾಗಿ ಆ ಚಾಕುನ ಅವನ ಕೈನಲ್ಲಿ ಇಡಿಸ್ಬಿಟ್ಟು ಅವನಿಗೆ ತುಂಬ ಹಿಂಸೆ ಕೊಟ್ಬಿಡ್ತಾರೆ. ಇನ್ನು ಇವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಂಥ ಲ್ಯಾಬ್ಗೆ ಹೋಗ್ಬಿಟ್ಟು ಅಲ್ಲಿರೋ ಒರಿಜಿನಲ್ ರಿಸರ್ಚ್ ಡಾಟಾನೆಲ್ಲ ತಗೊಂಡು ಇವನನ್ನ ಅದೇ ಎನರ್ಜಿ ಫ್ಯೂಷನ್ ಒಳಗಡೆ ಹಾಕಿ ರೇಡಿಯೇಷನಿಂದಾನೇ ಸತ್ತೋಗ್ಲಿ ಅಂತ ಹೇಳ್ಬಿಟ್ಟು ಆ ಮಷೀನನ್ನು ಆನ್ ಮಾಡಿಬಿಟ್ಟು ಬರ್ತಾರೆ. ಬಟ್ ಅದರಿಂದ ಬಂದಂಥ ನ್ಯೂಕ್ಲಿಯರ್ ರೇಡಿಯೇಷನ್ನು ಅವನ ಚರ್ಮನೆಲ್ಲ ಸುಟ್ಬಿಟ್ಟು ಚರ್ಮ ಮಾಂಸದ ಬದಲಿಗೆ ನ್ಯೂಕ್ಲಿಯರ್ ಎನರ್ಜಿ ಸ್ಕಿನ್ನನ್ನು ರೆಡಿ ಮಾಡುತ್ತೆ. ಹಿಂಗಾಗಿ ಅವನು ಡಾಕ್ಟರ್ ಪಾಸ್ಪರ್ಸ್ ಆಗಿ ಬದಲಾಗ್ತಾನೆ. ಇಷ್ಟೊತ್ತಿಗಾಗಲೇ ಫಿಸಿಕಲಿ ಮತ್ತು ಮೆಂಟಲಿ ತುಂಬ ನೋವು ಅನುಭವಿಸಿರುವಂಥ ಅಲೆಕ್ಸ್ಗೆ ಈಗ ಸೇಡ್ ಒಂದೇ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅವನು ರೂಪರ್ಟ್ ಮನೆಗೇನೆ ನುಗ್ಗಿ ಅವನ ಹೆಂಡತಿ ಮಕ್ಕಳು ಸಮೇತ ಅವನನ್ನು ಸಾಯಿಸಿ ಅವನ ಕಂಪ್ಲೀಟ್ ಸಾಮ್ರಾಜ್ಯನೇ ವಶಪಡಿಸ್ಕೊಳ್ತಾನೆ. ಅವನ ಬಿಸ್ನೆಸ್ಸು, ಅವನ ಗ್ಯಾಂಗು, ಅವನ ಅಂಡರ್ವರ್ಲ್ಡ್ ಮಾಫಿಯಾ ಪ್ರತಿಯೊಂದನ್ನು ಕೂಡ. ಇದರಿಂದ ಅವನು ಗೌತಮ್ ಸಿಟಿನಲ್ಲೇ ಒಬ್ಬ ದೊಡ್ಡ ಡಾನ್ ಆಗಿಬಿಟ್ಟು ಬೆಳಿತಾನೆ. ತುಂಬ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರ್ತಾನೆ. ಆದರೆ ಗೌತಮ್ ಸಿಟಿನಲ್ಲಿ ಯಾರೇ ಬಾಲ ಬಿಚ್ಚಿದ್ರು ಕೂಡ ಅಲ್ಲಿಗೆ ಬರೋದು ಯಾರು ಹೇಳಿ? ಅಷ್ಟೇ, ಬ್ಯಾಟ್ಮ್ಯಾನ್ ಕೈಲಿ ಸಿಗಾಕೊಳ್ತಾನೆ. ಅವತ್ತಿಂದ ಇವತ್ತಿನ ತನಕ ಜೈಲಲ್ಲೇ ಕೊಳಿತಾ ಇದ್ದ. ಈಗ ಕ್ರಿಯೇಚರ್ ಕಮಾಂಡೋ ಟೀಮ್ಗೆ ಸೇರ್ಕೊಂಡ್ಬಿಟ್ಟು ಪೊಕಾಲಿಸ್ತಾನ್ಗೆ ಬಂದಿದ್ದಾನೆ. ಇಲ್ಲಿ ಆ ಪುಟ್ಟ ಹುಡುಗಿ ಜೊತೆ ಆಟ ಆಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಪಾಪು ತಂದೆ ತಾಯಿಗೆ ಎಚ್ಚರಿಕೆ ಆಗ್ಬಿಟ್ಟು ಆ ಪಾಪುನ ಹುಡುಕೊಂಡು ಬರ್ತಾರೆ. ಬಟ್ ಅವನು ಅವ್ರಿಗೇನು ತೊಂದರೆ ಮಾಡೋದಿಲ್ಲ, ನನಗೆ ಅರಮನೆ ದಾರಿ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಅವನು ಕೂಡ ಅರಮನೆ ಕಡೆಗೆ ಹೊರಟು ಬಿಡ್ತಾನೆ. ಇನ್ನು ಅರಮನೆಗೆ ಹೋಗ್ತಾ ಇರೋ ದಾರಿನಲ್ಲಿನೇ ವೀಸಲ್, ಬ್ರೈಡ್, ನಿನಾ ಮಜುರ್ಸ್ಕಿ ಇವರೆಲ್ಲರೂ ಒಟ್ಟಾಗಿ ಸಿಗ್ತಾರೆ. ಇನ್ನೇನು ರಾಣಿನ ಕೊಲ್ಲೋದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಟೀಮ್ ಅಪ್ ಆಗಿ ಅರಮನೆ ಕಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಪೊಕಾಲಿಸ್ತಾನ್ಗೆ ನಮ್ಮ ಅಣ್ಣ ಎರಿಕ್ ಫ್ರಾಂಕೆಸ್ಟನ್ ಬಂದು ಇಳಿದ್ಬಿಟ್ಟು ಹೋಮ್ ಸ್ವೀಟ್ ಹೋಮ್ ಅಂತ ಹೇಳ್ಬಿಟ್ಟು ಡೈಲಾಗ್ ಹೊಡಿತಾನೆ. ಇಷ್ಟಕ್ಕೆ ಈ ಎಪಿಸೋಡು ಮುಗಿದೋಗುತ್ತೆ. ಇನ್ನು ನೆಕ್ಸ್ಟ್ ಎಪಿಸೋಡು ಲಾಸ್ಟ್ ಎಪಿಸೋಡು. ಅದರಲ್ಲಿ ನಿನಾ ಮಜುರ್ಸ್ಕಿ ಹಿಸ್ಟ್ರಿನೂ ಕೂಡ ತೋರಿಸೋದಿದೆ. ಅದೇ ಥರ ಈ ಸ್ಟೋರಿಗೆ ಒಂದು ಕನ್ಕ್ಲೂಷನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಏನು ಕತೆ ಅಂತಂತೇಳಿ. ಓಕೆ, ಅಲ್ಲಿವರೆಗೂ ಕಾಯ್ತಾರಿ. ನಮ್ಮ ಚಾನಲ್ನ ಇದೇ ಥರ ನೋಡ್ತಾರೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.